ಡಿ.ಕೆ. ಶಿವಕುಮಾರ್ ಯಾವುದಾದ್ರೂ ಶುಭ ಕಾರ್ಯ ಮಾಡೋಕ್ಕೂ ಮೊದಲು ದೈವ ನಿರ್ಣಯವನ್ನ ಪಡೆದುಕೊಳ್ಳೋದು, ಹಾಗೆ ದೇವಸ್ಥಾನಗಳಿಗೆ ಹೋಗೋದು, ತಮ್ಮ ಏನು ಭಕ್ತಿ ಯಾರಲ್ಲಿದೆಯೋ ಅವರ ಬಳಿ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಹೋಗಿರುವಂಥದ್ದು ತಮಿಳುನಾಡಿನ ದೇವಸ್ಥಾನಗಳಿಗೆ. ಈಗ ಡಿ.ಕೆ. ಶಿವಕುಮಾರ್ ಯಾಕೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ? ಇದು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಸುಮ್ಮನೆ ದೇವಸ್ಥಾನಕ್ಕೆಲ್ಲ ಹೋಗುವಷ್ಟು ಸಮಯ CM DCMಗಳಿಗಂತೂ ಇರೋದಿಲ್ಲ. ಆದರೆ ಅದಕ್ಕಾಗಿನೇ ಒಂದು ದಿನವನ್ನ ನಿಗದಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಏನೋ ಒಂದು ಆಶೀರ್ವಾದ, ಹೋದ್ರೆ ಒಳ್ಳೇದಾಗುತ್ತೆ ಅನ್ನುವಂಥ ನಿರ್ಧಾರ, ಇಲ್ಲ ಅಂತ ಹೇಳಿದ್ರೆ ಅಂದರೆ ಹೋದ್ರೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇರುತ್ತೆ. ಹಾಗೇನೆ ಈ ಸಂಕಷ್ಟವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾವಾಗೆಲ್ಲ ನಮಗೆ ಗ್ರಹಗತಿಗಳು ಕೆಡ್ತವೋ ಆಗ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಹೋದರೆ ಆ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಏನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರಾ, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋದ್ರಾ ಅನ್ನೋ ಕುತೂಹಲ ಮೂಡ್ತಾ ಇದೆ. ಯಾಕೆಂದರೆ ರಾಜಕೀಯ ಪರಿಸ್ಥಿತಿಗಳು ಹಾಗೆ ಇದೆ. ಮನುಷ್ಯ ದೇವಸ್ಥಾನಕ್ಕೆ ಹೋಗೋದು ಇಲ್ಲ ತುಂಬ ಕಷ್ಟಗಳು ಬಂದಾಗ, ಇಲ್ಲ ಕಷ್ಟಗಳು ಪರಿಹಾರ ಆದಾಗ. ಡಿ.ಕೆ. ಶಿವಕುಮಾರ್ ಬಹಳಷ್ಟು ನಂಬುವಂಥ ದೇವರು ಅಂದರೆ ನೊಣವಿನಕೆರೆ ಅಜ್ಜಯ್ಯ. ನೊಣವಿನಕೆರೆ ಅಜ್ಜಯ್ಯ ಅವರ ಮಾತಿನ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸ್ತಾರೆ ಡಿ.ಕೆ. ಶಿವಕುಮಾರ್. ಈಗ ಡಿ.ಕೆ. ಶಿವಕುಮಾರ್ ಹೋಗಿರೋದು ತಮಿಳುನಾಡಿನ ದೇವಸ್ಥಾನಗಳಿಗೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಭಕ್ತಿಯಿಂದ ಪೂಜೆ ಮಾಡಿಸಿದ್ದಾರೆ. ಅದು ಕಾರಣ ಏನು? ಕುಂಭಕೋಣಂಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಪ್ರತ್ಯಂಗಿರಾ ದೇವರು ಹಾಗೆ ಕಾಂಚೀಪುರಂನ ವರದರಾಜು ಪೆರುಮಾಳ್ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ. ಇದು ಪ್ರತ್ಯಂಗಿರಾ ದೇವಿ ಪೂಜೆ, ಪ್ರತ್ಯಂಗಿರಾ ಹೋಮ ಇದೆಲ್ಲವನ್ನ ಕೂಡ ಒಂದಷ್ಟು ಇಷ್ಟ ಸಿದ್ಧಿಗೆ ಹಾಗೇನೆ ಒಂದು ಕಾರ್ಯಸಿದ್ಧಿಗೋಸ್ಕರ ಮಾಡ್ತಾರೆ. ನಮಗೆ ಗೊತ್ತು, ಕೆಲವು ಸ್ಟಾರ್ ನಟರು ಕೂಡ ಈ ಪ್ರತ್ಯಂಗಿರಾ ಹೋಮವನ್ನು ಮಾಡಿದ್ದಿದೆ. ದುನಿಯಾ ವಿಜಯ್ ಕೂಡ ಪ್ರತ್ಯಂಗಿರಾ ದೇವಿಯ ಹೋಮವನ್ನು ಮಾಡ್ತಾರೆ, ಅದನ್ನು ದೇವರನ್ನು ಪೂಜಿಸ್ತಾರೆ. ಹಾಗಾಗಿ ಪ್ರತ್ಯಂಗಿರಾ ದೇವಿಯ ಹೋಮ ಬಹಳಷ್ಟು ಏನು ಕಾರ್ಯಸಿದ್ಧಿನ ತಂದು ಕೊಡುತ್ತೆ ಅನ್ನುವಂಥದ್ದು. ಆ ಪೂಜೆಯನ್ನು ವಿಶೇಷವಾಗಿ ಸಲ್ಲಿಸಿ ಕಾಂಚೀಪುರಂನ ವರದರಾಜು ಪೆರುಮಾಳ್ ದೇವಸ್ಥಾನಕ್ಕೆ ಹೋಗಿ ಕೂಡ ದರ್ಶನ ಪಡೆದಿದ್ದಾರೆ. ತಮಿಳುನಾಡಿನ ದೇವಸ್ಥಾನಗಳು ಅಂದರೆ, ತಮಿಳುನಾಡು ಅಂತಂದ್ರೇನೆ ದೇವಸ್ಥಾನಗಳ ನಾಡು ಅಂತ ಪ್ರಸಿದ್ಧಿ. ಅಲ್ಲಿರುವಂಥ ದೇವಸ್ಥಾನಗಳು, ಶಕ್ತಿಪೀಠಗಳಿಗೆ ಹೋಗಿ ಬರುವಂಥದ್ದು ಕಾರ್ಯಸಿದ್ಧಿಗಾಗಿ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಯಾವ ಕಾರ್ಯಸಿದ್ಧಿಗಾಗಿ ಅಲ್ಲಿ ಹೋಗಿದ್ದಾರೆ? ಮುಂದಿನ ದಿನಗಳಲ್ಲಿ ಅವರಿಗೆ CM ಸ್ಥಾನ ಲಭಿಸಬೇಕು, ಆ ಕಾರಣಕ್ಕಾಗಿ ಹೋಗ್ತಾ ಇದ್ದಾರಾ? ಇದೆಲ್ಲವೂ ಕೂಡ ಇದರ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥದ್ದು ಅನ್ನುವಂಥ ಕುತೂಹಲ ಶುರುವಾಗಿದೆ. ಯಾಕಂದರೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅಂದರೆ ಒಂಥರ ಗಟ್ಟಿ ಬಂಡೆ ವ್ಯಕ್ತಿತ್ವ. ಅವರು ಎಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸ್ತಾರೆ. ಅವರು ಎಂತೆಂಥ CBI, IT, ED ಇದೆಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸಿದ್ದಾರೆ. ಎಲ್ಲೂ ಕೂಡ ಎದೆಗೊಂದಿಲ್ಲ. ಅವ್ರು ಹೇಳ್ತಾರೆ, ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಅವರು ಭಾಳಷ್ಟು ಸಂಸ್ಕೃತ ಅಧ್ಯಯನ ಮಾಡಿದ್ದಾರೆ. ಹಾಗೇನೆ ದೇವರ ವಿಚಾರದಲ್ಲಿ ಕೂಡ ಬಹಳ ದೊಡ್ಡ ನಂಬಿಕೆ ಹೊಂದಿರುವಂಥ ವ್ಯಕ್ತಿ. ಹೀಗಿರುವಾಗ ಡಿ.ಕೆ. ಶಿವಕುಮಾರ್ ಮುಂದಿನ ನಡೆ ಏನು? ಈ ಒಂದು ಡಿನ್ನರ್ ಮೀಟಿಂಗ್ಗಳ ನಂತರ ಡಿ.ಕೆ. ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರ ಹಿಂದೆ ಇರುವಂಥ ಕಾರಣ ಏನು? ಏನಾದರೂ ಡಿ.ಕೆ. ಶಿವಕುಮಾರ್ಗೆ ಆತಂಕ ಶುರುವಾಗಿದೆಯಾ? ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗಾಗಲೇ ಏನು ಈ CM ಸ್ಥಾನ ಇರೋದಿರಲಿ, KPCC ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಅವರಿಗಿದೆ. ಯಾಕೆ KPCC ಅಧ್ಯಕ್ಷ ಸ್ಥಾನ ಉಳಿಸ್ಕೋಬೇಕು ಅಂದರೆ, ತನಗಿರುವಂಥ ಒಂದೇ ಒಂದು ಶಕ್ತಿ ಅಂದರೆ KPCC ಅಧ್ಯಕ್ಷ ಸ್ಥಾನ. ಅದೇ ತನ್ನನ್ನು CM ಸ್ಥಾನದವರೆಗೂ ಕರ್ಕೊಂಡು ಹೋಗುತ್ತೆ. ಅದಿಲ್ದಿದ್ರೆ ಬೇರೆ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ನಂಬಿರೋದು KPCC ಅಧ್ಯಕ್ಷ ಸ್ಥಾನ ಜೊತೆಗೆ ಸೋನಿಯಾ ಗಾಂಧಿ ಅವರನ್ನ. ಸೋನಿಯಾ ಗಾಂಧಿ ಅವರ ಜೊತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಅದರ ಮುಖಾಂತರ ಅವ್ರು ಹೇಳ್ತಾರೆ, ನಾನು ಗಾಂಧಿ ಕುಟುಂಬಕ್ಕೆ ನಿಷ್ಠನಾಗಿರುವವನು, ನಾನೇನಿದ್ರು ನಿಯತ್ತು, ನನಗಿರುವಂಥದ್ದು ಕಾಂಗ್ರೆಸ್ಗೆ ನಿಯತ್ತಾಗಿರುವಂಥದ್ದೇ ನನ್ನ ಶಕ್ತಿ, ಅದು ಯಾವತ್ತೋ ಒಂದಿನ ನನಗೆ ತಂದು ಕೊಡುತ್ತೆ CM ಸ್ಥಾನವನ್ನು ಅಂತ. ಆದರೆ ಈ ಸೋನಿಯಾ ಗಾಂಧಿ ಏನಿದ್ದಾರೆ, ಇವಾಗ ಅವರು ರಾಜಕೀಯವಾಗಿ ಸ್ವಲ್ಪ ತೆರೆಮರೆಗೆ ಸರಿತಾ ಇದ್ದಾರೆ. ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸೋನಿಯಾ ಗಾಂಧಿ ಈಗ ಅವರು ಎಲ್ಲದರಲ್ಲೂ ಬಂದು ಮಾತಾಡುವಷ್ಟು ಅವರಿಗೆ ಆರೋಗ್ಯ ಕೂಡ ಸರಿ ಇಲ್ಲ. ರಾಹುಲ್ ಗಾಂಧಿ ಪ್ರಮುಖ ನಿರ್ಧಾರ ತಗೋತಾರೆ. ಈಗ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅವರು ತಮ್ಮ ಸ್ಥಾನಕ್ಕೆ ತಂದು ಕೂರಿಸ್ತಾ ಇದ್ದಾರೆ. ಅಂದರೆ ಸೋನಿಯಾ ಗಾಂಧಿ ಈಗೇನು ಆ ತೆರೆಮರೆಗೆ ಸರಿತಾ ಇರುವಾಗ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದು ರಾಜ್ಯಸಭೆಯಲ್ಲಷ್ಟೇ ಇದ್ದಾರೆ. ಅವರು ಕಳೆದ ಬಾರಿ ರಾಯ್ಬರೇಲಿನ ಸ್ಪರ್ಧೆ ಮಾಡಲಿಲ್ಲ. ರಾಯ್ಬರೇಲಿ ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟುಕೊಟ್ರು. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅಲ್ಲಿಗೆ ಬಂದಿರೋದ್ರಿಂದ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ
ಅವರ ಜೊತೆಗೆ ಎಲ್ಲ ವಿಚಾರವನ್ನು ಹಂಚಿಕೊಂಡು ಅವ್ರ ಜೊತೆ ಮಾತಾಡುವಷ್ಟು ಆತ್ಮೀಯತೆ ಇಲ್ಲ. ಅಂದ್ರೆ ಈ ಕಾರಣಕ್ಕಾಗಿನೇ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೇಬೇಕೀಗ. ಕೆಪಿಸಿಸಿ ಅಧ್ಯಕ್ಷ ಆಗಿದ್ರೆ ಆ ಸ್ಥಾನದಿಂದ ಸಿಎಂ ಸ್ಥಾನಕ್ಕೆ ಜಂಪ್ ಆಗೋದು ಸುಲಭ. ಇಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಾದ್ರೂ ಬಿಟ್ರೆ ಆಮೇಲೆ ತಾನು ಸಿಎಂ ಸ್ಥಾನಕ್ಕೆ ಹಕ್ಕು ಚಲಾಯಿಸೋದಕ್ಕೆ ಯಾವುದೇ ಶಕ್ತಿ ಅವ್ರ ಕೈಯಲ್ಲಿ ಇರೋದಿಲ್ಲ. ಗೆಲ್ಸಿದ್ದೀನಿ 136 ಸ್ಥಾನಗಳನ್ನ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ದೊಡ್ಡ ಶ್ರಮವನ್ನು ಹಾಕಿರೋದು ಸತ್ಯ. ಆದ್ರೆ ಈಗ ಸಿದ್ದರಾಮಯ್ಯ ಪ್ರಯೋಗಿಸ್ತಾರಂತ ಅಸ್ತ್ರ ಇದೆಯಲ್ಲ, ಇದು ಅಹಿಂದ ಅಸ್ತ್ರ. ಅಹಿಂದ ಅಸ್ತ್ರ ಅಂದ್ರೆ ಈಗ ಏನು ಜಾತಿ ಗಣತಿ ಏನಾದ್ರೂ ಆ ಒಂದು ಎಲ್ಲ ವಿರೋಧಗಳ ನಡುವೆ ಕೂಡ ಸಿದ್ದರಾಮಯ್ಯನವರೇನಾದ್ರೂ ಜಾತಿ ಗಣತಿಯನ್ನ ಆ ವರದಿಯನ್ನೇನಾದ್ರೂ ಸಂಪುಟದಲ್ಲಿ ಸ್ವೀಕಾರ ಮಾಡಿದ್ರೆ, ಯಾಕಂದ್ರೆ ಸಂಪುಟದಲ್ಲಿರುವಂಥ ಸಚಿವರಲ್ಲಿ ಕೆಲವರು ವಿರೋಧ ಮಾಡ್ಬೋದು, ಆ ವಿರೋಧವನ್ನು ಲೆಕ್ಕಿಸದೆ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ್ದೇ ಆದರೆ ರಾಜ್ಯದ ರಾಜಕೀಯ ಲೆಕ್ಕಾಚಾರನೇ ಬದಲಾಗ್ಬಿಡುತ್ತೆ. ಇಲ್ಲಿ ಹಿಂದುಳಿದ ವರ್ಗದವರು ಮತ್ತು ದಲಿತರು, ಅಲ್ಪಸಂಖ್ಯಾತರು ಈ ಮೂರು ಸೇರ್ಕೊಂಡ್ರೆ ರಾಜ್ಯದಲ್ಲಿ 50% ಜನಸಂಖ್ಯೆಯನ್ನ ಈ ಮೂರೂ ವರ್ಗನೇ ಹೊಂದಿದೆ. ಹಾಗಾಗಿ ಬೇರೆ ಯಾರನ್ನು ಕೇಳಬೇಕಾಗಿಲ್ಲ. ಕಾಂಗ್ರೆಸ್ಗೆ ಶಕ್ತಿಯಾಗಿ ನಿಂತಿರೋದೇ ಅಹಿಂದ. ಆ ಅಹಿಂದ ನನ್ನಿಂದಾನೇ ಕಾಂಗ್ರೆಸ್ ಜೊತೆ ನಿಂತಿದೆ. ಅವ್ರು ನನ್ನಿಂದ ನಿಂತಿರೋದ್ರಿಂದ ಸಂಪೂರ್ಣವಾಗಿ ಆ ಅಹಿಂದ ವರ್ಗ ಯಾರಿದೆ ಅವರು ಒಪ್ಪುವಂಥ ವ್ಯಕ್ತಿಯನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡಬೇಕು, ಅವರು ಒಪ್ಪುವಂಥ ವ್ಯಕ್ತಿನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗುವಂತ ಸ್ಥಿತಿ ಬರುತ್ತೆ. ಅದು ಬಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಪಿಸಿಸಿ ಸ್ಥಾನ ಕೂಡ ಇರಲ್ಲ, ಮುಖ್ಯಮಂತ್ರಿ ಸ್ಥಾನ ಕೂಡ ಸಿಗಲ್ಲ. ಅದು ಸತೀಶ್ ಜಾರಕಿಹೊಳಿ ಪಾಲಾಗ್ಬೋದು, ಇಲ್ಲಾಂದ್ರೆ ಎಚ್ ಸಿ ಮಹದೇವಪ್ಪ ಪಾಲಾಗ್ಬೋದು, ಅಥವಾ ಬೇರೆ ಯಾವುದೇ ನಾಯಕರು ಬೇರೆಯವರ ಪಾಲಾಗುವಂಥ, ಜಮೀರ್ ಅಹಮದ್ ಖಾನ್ ಪಾಲಾಗುವಂಥ ಸಾಧ್ಯತೆ. ಅಂದರೆ ಒಬ್ಬ ಮುಸ್ಲಿಂ ನಾಯಕನನ್ನು ಕೆಪಿಸಿಸಿ ಅಧ್ಯಕ್ಷ ಮಾಡಿದ್ದೀವಿ ಅಂತೇಳಿ ಜಮೀರ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಮಾಡುವಂಥ ನಿರ್ಧಾರ ಮಾಡಿದ್ರು ಮಾಡ್ಬೋದು ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯನವ್ರ ಮಾತು ಅಷ್ಟರ ಮಟ್ಟಿಗೆ ನಡೆಯುತ್ತೆ ಕರ್ನಾಟಕ ರಾಜಕೀಯದ ಮಟ್ಟಿಗೆ. ಇನ್ನು ಕರ್ನಾಟಕದ ರಾಜಕೀಯ ಅಂದರೆ ಹೈಕಮಾಂಡನ್ನು ಕೇಳುವಂಥ ನಾಯಕರು ಇಲ್ಲಿಲ್ಲ. ಇಲ್ಲಿನ ನಾಯಕರು ಮಾತನ್ನು ಹೈಕಮಾಂಡ್ ಕೇಳುವ ಮಟ್ಟಿಗೆ ಇವರು ಸ್ಟ್ರಾಂಗ್ ಇದ್ದಾರೆ. ಅದು ಸಿದ್ದರಾಮಯ್ಯ ಆಗಿರಲಿ ಅಥವಾ ಡಿ.ಕೆ. ಶಿವಕುಮಾರ್ ಆಗಿರಲಿ. ಆದರೆ ಸಿದ್ದರಾಮಯ್ಯ ನಂಬರ್ 1 ಬರೋದ್ರಿಂದ ಅವ್ರೇನಾದ್ರೂ ಜಾತಿ ಗಣತಿ ವರದಿಯನ್ನ ಯಾವ ವಿರೋಧ ಕೂಡ ಲೆಕ್ಕಿಸದೆ ವೀರಶೈವ ಲಿಂಗಾಯತರು, ವೀರಶೈವ ಮಹಾಸಭಾ ಲಿಂಗಾಯತರು, ಹಾಗೇನೆ ಒಕ್ಕಲಿಗರು ಇವರ ವಿರೋಧ ಲೆಕ್ಕಿಸದೆ ಏನಾದರೂ ಸ್ವೀಕಾರ ಮಾಡಿದ್ದೇ ಆದರೆ ಜಾತಿ ಗಣತಿ ವರದಿಯನ್ನ, ಅದು ಇಡೀ ರಾಜಕೀಯದ ಏನೇನೆಲ್ಲ ಕ್ಯಾಲ್ಕುಲೇಷನ್ ಇವಾಗ ನಡೀತಾ ಇದೆಯೋ, ಅಂದ್ರೆ ಲಿಂಗಾಯತರು ಮೊದಲ ಸ್ಥಾನದಲ್ಲಿ ಬರ್ತಾರೆ, ಆಮೇಲೆ ಒಕ್ಕಲಿಗರಿಗೆ ಕೊಡಬೇಕು, ಆಮೇಲೆ ಹಿಂದುಳಿದ ವರ್ಗದವ್ರಿಗೆ, ಈ ಥರದ್ದು ಇದೆಲ್ಲವನ್ನು ಬದಲಾಯಿಸಿ ಉಲ್ಟಾ ಪಲ್ಟಾ ಕೆಳಗಿಂದ ಹಿಂದುಳಿದವರಿಗೆ, ದಲಿತರಿಗೆ ಮೊದಲ ಸ್ಥಾನ, ಆಮೇಲೆ ಏನು ಲಿಂಗಾಯತರಿಗೆ, ಆಮೇಲೆ ಒಕ್ಕರಿಗೆ, ಹೀಗೆ ಬರುವಂತ ಸಾಧ್ಯತೆ ಇರೋದ್ರಿಂದ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಅದಕ್ಕೋಸ್ಕರನೇ ಅವರು ದೇವಸ್ಥಾನಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ದೇವರ ಆಶೀರ್ವಾದ ಇರಬೇಕು ಅಂತ ಶಕ್ತಿ ಪೀಠಗಳಿಗೆ ಹೋಗ್ತಾ ಇದ್ದಾರೆ. ಪ್ರತ್ಯಂಗಿರ ದೇವರ ಮುಂದೆ ಹೋಗಿದ್ದಾರೆ. ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಮನುಷ್ಯ ದೇವರ ಮೊರೆ ಹೋಗ್ತಾನೆ, ತನಗೆ ಕಾರ್ಯಸಿದ್ಧಿ ಆಗಬೇಕು ಅಂದಾಗ, ತನಗೆ ಕಷ್ಟಗಳು ಬರಬಾರದು ಅಂತಂದಾಗ. ಹಾಗಾಗಿ ಈ ಒಂದು ಟೆಂಪಲ್ ರನ್ ಹಿಂದೆ ಇರುವಂತ ಸತ್ಯ ಬರುವ ದಿನಗಳಲ್ಲಿ ಏನಾದರೂ ಇದರ ಕುರಿತಾಗಿ ಒಂದಷ್ಟು ಏನು ಕ್ಲೂಗಳು ಸಿಗಬಹುದು. ಸದ್ಯಕ್ಕೆ ಅನಿಸ್ತಾ ಇರೋದಿಷ್ಟು, ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋಕೆ ಈ ಟೆಂಪಲ್ ರನ್ ಮಾಡ್ತಾ ಇದ್ದಾರಾ ಅಥವಾ ಸಿಎಂ ಸ್ಥಾನಕ್ಕೆ ಕೂತ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರಾ ಅನ್ನೋದು ಕುತೂಹಲ.